ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ಕಲ್ಪಿಸದ ಆರೋಪ. ಜೈಲಲ್ಲಿ ನಟ ದರ್ಶನ್ಗೆ ಏನೆಲ್ಲ ಸೌಲಭ್ಯ ನೀಡಿದರೆ ಗೊತ್ತಾ? ಸೌಲಭ್ಯ, ಭದ್ರತೆ, ಊಟ, ಭೇಟಿಗಳ ಕುರಿತು ಮಹತ್ವದ ಮಾಹಿತಿಗಳು ಬಹಿರಂಗ ಆಗಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂಥ ವರದಿಯ ಮಾಹಿತಿ ಬಹಿರಂಗ ಆಗಿದೆ. ಈಗ ಕಾರಾಗೃಹ ಇಲಾಖೆ ಸಲ್ಲಿಕೆ ಮಾಡಿರುವಂಥ ವರದಿಯಲ್ಲಿ ಈ ಎಲ್ಲ ವಿಷಯಗಳು ಗೊತ್ತಾಗಿದೆ. ದರ್ಶನ್ಗೆ ಹಾಗಾದರೆ ಏನು ಸಿಗ್ತಾ ಇತ್ತು, ಏನು ಸಿಕ್ಕಿದೆ ಇಲ್ಲಿವರೆಗೂ? 20 ಬಾರಿ ಕುಟುಂಬಸ್ಥರು, 70 ಬಾರಿ ಕುಟುಂಬಸ್ಥರು, 28 ಬಾರಿ ವಕೀಲರ ಭೇಟಿಯಾಗಿದ್ದಾರೆ ದರ್ಶನ್. 2025 ಆಗಸ್ಟ್ನಿಂದ 2026 ಮೇವರೆಗೆ ಅವ್ರ ಕುಟುಂಬಸ್ಥರನ್ನ, ವಕೀಲರನ್ನು ಮೀಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ 73 ಬಾರಿ ಫೋನ್ ಮಾಡಿದ್ದಾರೆ ದರ್ಶನ್ ಇರುವಂಥ ಬ್ಯಾರೆಕ್ನಲ್ಲಿ ಕಾರ್ಪೆಟ್ ಇದೆ, ಕಂಬಳಿ ಇದೆ, ಬೆಡ್ಶೀಟ್ ಇದೆ, ಸ್ಟೀಲ್ ತಟ್ಟೆ ಇದೆ, ಕಪ್ ಇದೆ, ಬೌಲ್ ಇದೆ, ಗ್ಲಾಸ್ ಇದೆ, ಗಾಳಿ ಬೆಳಕು ಎಲ್ಲ ಇದೆ ರೀ. ಏನೂ ಕೊಟ್ಟಿಲ್ಲ ನನಗೆ ಟಾರ್ಚರ್ ಇದೆ, ನಾನು ಸೂರ್ಯನೇ ನೋಡಿಲ್ಲ, ಕೈ ಫಂಗಸ್ಸು, ಹೀಗೆಲ್ಲ ಬಂದಿತ್ತು ಅವರು ವಕೀಲರಿಂದ. ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅಳವಡಿಕೆ ಮಾಡಿದ್ದಾರೆ. ಸೀಲಿಂಗ್ ಫ್ಯಾನ್ ಬೇರೆ ಇದೆ ರೀ. ಇನ್ನೇನು ಬೇಕು ರೀ ವಿಚಾರಣೆ ದಿನ ಕೈದಿಗೆ? ಭಾರತೀಯ ಮತ್ತು ವೆಸ್ಟರ್ನ್ ಶೈಲಿಯ ಶೌಚಾಲಯ. ದರ್ಶನ್ ಇರುವಂಥ ಜೈಲಿನ ಬ್ಯಾರಕ್ಗೆ 24/7 ಭದ್ರತೆ ಇದೆ. ಹಗಲೊಬ್ಬ ಸಹಾಯಕ ಜೈಲರ್ ಇರ್ತಾರೆ, ಒಬ್ಬ ವಾರ್ಡರ್ ಕೂಡ ಇರ್ತಾರೆ. ರಾತ್ರಿ ವೇಳೆಯಲ್ಲಿ 2 ಹೆಡ್ ವಾರ್ಡರ್ಗಳಿಗೆ ಭದ್ರತೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ದರ್ಶನ್ ಪರ ವಕೀಲರು ವಾದ ಮಾಡುವಾಗ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಿದ್ರಲ್ವ, ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಕೊಟ್ಟಂಗಿದೆ.